ಬೋನಿಗೆ ಬಿದ್ದ ಚಿರತೆ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಕಳೆದ 16 ತಿಂಗಳಿನಿಂದ ಎಚ್ಡಿ ಕೋಟೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗೆ ಉಪಟಳ ನೀಡುತ್ತಿದ್ದ ಚಿರತೆ ಕೊನೆಗೂ ಸೆರೆಯಾಗಿದ್ದು ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಚಿರತೆ ಸೆರೆಗೆ ಹೌಸಿಂಗ್ ಬೋರ್ಡ್ ಕಾಲೋನಿಯ ಸಮೀಪದ ರೈತ ಗುಂಟಮಲ್ಲು ಅವರ ಜಮೀನಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೋನು ಇರಿಸಿದ್ರು. ಆಹಾರ ಅರಸಿ ಬಂದ ಚಿರತೆ ಬೋನಿನಲ್ಲಿ ಬಂದಿಯಾಗಿದೆ. ಪಟ್ಟಣದ ಆಸುಪಾಸಿನ ಗ್ರಾಮಗಳಾದ ಹೊಸತರುವಳ್ಳಿ, ಬೆಳಗನಹಳ್ಳಿ, ಶಾಂತಿಪುರ, ವಡ್ಡರಗುಡಿ ಸೇರಿದಂತೆ ಅನೇಕ ಗ್ರಾಮಗಳ ಜನರು ಚಿರತೆ ಹಾವಳಿಯಿಂದಾಗಿ ಜಮೀನಿನಲ್ಲಿ ಕೆಲಸ ಮಾಡಲು ಹಾಗೂ ಒಬ್ಬೊಬ್ಬರೇ ತಿರುಗಾಡಲು ಭಯಪಡುವಂತಾಗಿತ್ತು. ಚಿರತೆ ಸೆರೆ ಇಡುವಂತೆ ಜನಸಾಮಾನ್ಯರು ಅರಣ್ಯ ಇಲಾಖೆಗೆ ಮನವಿ ಕೂಡ ಮಾಡಿದ್ರು. ಚಿರತೆಯ ಚಲನವಲನಗಳ ಬಗ್ಗೆ ಕಳೆದ ರಾತ್ರಿ ರೈತ ಗುಂಟುಮಾಲು ಅರಣ್ಯ ಇಲಾಖೆಗೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಎಚ್ಡಿ ಕೋಟೆ ವಲಯ ಅರಣ್ಯ ಸಿಬ್ಬಂದಿಗಳು ಕಳೆದ ರಾತ್ರಿ ಜಮೀನಿನಲ್ಲಿ ಬೋನು ಇರಿಸಿದ್ರು. ಬೋನಿನ ಒಳಗೆ ನಾಯಿ ಕಟ್ಟಿ ಇರಿಸಿದ್ರಿಂದ ನಾಯಿಯನ್ನ ಬೇಟೆಯಾಡಲು ಬಂದ ಚಿರತೆ ಬೋನಿನಲ್ಲಿ ಸೆರೆಯಾಗಿದೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೋ ಮೊದಲೇ ಅದೊಂದ್ಸಲಿ ಹಿಂದೆ ಇಟ್ಟಿದ್ದೋ, ಅವಾಗ ಬೋನಲ್ಲಿ ಬೀಳಿಲ್ಲ ಅದು. ಮತ್ತೆ ಈಗ ಒಂದು 4-5 ತಿಂಗಳಿಂದ ಜಾಸ್ತಿ ಆದೋ 2-3 ಇವು ಅವಳಿಗಳು. ಈಗ ಮೊನ್ನೆ ಈಗ ಒಂದು 8 ದಿನ, ಈಗ 4-5 ತಿಂಗಳಿಂದ ಸಖತ್ತು ಆಡು ಕುರಿನೆಲ್ಲ ತಿಂತಾಯಿತ್ತು. ರೈತರು ಪಾಪ ಇಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆ ಆಯ್ತಾಯಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ದೋ, ಡಿಪಾರ್ಟ್ಮೆಂಟ್ ಅವರು ಇಂಥ ಜಾಗದಲ್ಲಿದೆ ಸೀರು ನೋಡಿಲಿ ಅಂತ ತರಿಸಿ ಇಟ್ಟೋ. ಇಲ್ಲಿ ಇಟ್ಟಾಗ 8 ದಿನದ ಹಿಂದೆ ತಗೊಂಬಂದು ಇಟ್ಟಿದ್ದೋ. ದಿನ ಆಡು ಕುರಿ ಎಲ್ಲ ನಾವೇ ಕಟ್ಟಬೇಕಾಗಿತ್ತು. ಕಟ್ಟಿ ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ನಮಗೆ ಗೊತ್ತಾಯಿತು. ಯಾವಾಗ ಬಿದ್ದಿದೆ ಅಂತ ಏನು ಗೊತ್ತಿಲ್ಲ, 6 ಗಂಟೆ ಸಮಯದಲ್ಲಿ ನಮ್ಗೆ ಗೊತ್ತಾಯಿತು. ಡಿಪಾರ್ಟ್ಮೆಂಟ್ ಅವರು ಒಂದು ಸ್ವಲ್ಪ ಕೇರ್ ತಗೋಬೇಕು, ರೈತರು ಹೇಳೋದು ಇದಕ್ಕೆ ಅಂತ ಸ್ವಲ್ಪ ಮಾಹಿತಿ ಸಪೋರ್ಟ್ ಮಾಡ್ತಾರೆ. ಆದರೆ ಬೋನ್ ಎಲ್ಲ ಒಂದು ಅಲ್ಲಿದೆ ಸರ್, ಇಲ್ಲಿದೆ ಅಂತಾರೆ. ಒಂದು ಇರೋದೇ 1-2-3 ಬೋನ್ ಇದೆ. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇವು ಬೋನ್ಗಳನ್ನ. ರೈತರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ತಗೊಂಡೋಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರು. ರೈತರು ಒಬ್ಬೊಬ್ಬರೇ ಕೆಲಸ ಮಾಡ್ತಾರೆ, ದನ ಕರಗಳು ಇಟ್ಕೊತವೆ, 2-3 ಇರ್ತವೆ ಪಾಪ. ಒಂದೊಂದು ಹಿಡ್ಕೊಂಡ್ರೆ ಎಲ್ಲ ಎಫೆಕ್ಟ್ ಆಗ್ತದೆ. ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾರೆ.